ಜಾಜಿ ಅವರೇ. ಎಸ್, ಹೂ ಆರ್ ಯು? ಶೇಖರ್. ಯಾವ ಶೇಖರ್? ನನ್ನ ಹೆಂಡತಿ ಕಮಲಾ, ನಿಮ್ಮ ಮಹಿಳಾ ಸಂಘದ ಮೆಂಬರ್. ಯಾವ ಮಹಿಳಾ ಸಂಘ? ಗಂಡಸರ ವಿರುದ್ಧ ಕತ್ತಿ ಮಸಿಯ ಸಂಘ ನಿಮ್ದೇ ತಾನೆ? ನಿಮ್ ಮಹಿಳಾ ಸಂಘದಿಂದ ಮಾಡ್ತಿರೋ ಕಾರ್ಯಕ್ರಮದಿಂದ ನಮ್ಮಂತ ಗಂಡಸರಿಗೆ ಟಾರ್ಚರ್ ಆಗ್ತಿದ್ರಿ. ನಮ್ಮಿಂದ ನಿಮ್ಗೆ ಟಾರ್ಚರ್ ಆಗ್ತಿದ್ಯಾ? ಐ ಕಾಂಟ್ ಬಿಲೀವ್ ದಿಸ್. ನೀವ್ ಹೇಳ್ತೀರಾ ಹೆಂಗಸರಿಗೆ ಗಂಡಸರಿಂದ ದೌರ್ಜನ್ಯ ಆಗ್ತಿದೆ ಅಂತ, ಆದ್ರೆ ಇದು ನಮ್ಮನೇಲಿ ಉಲ್ಟಾರಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ. ಹೌದಾ? ಓಹೋ, ಹಾಗಾದ್ರೆ ನಮ್ಮ ಸಾವಿಗೆ ಮಹಿಳಾ ಸಂಘದ ಅಧ್ಯಕ್ಷ ಜಾಜಿ ಅವರೇ ಕಾರಣ ಅಂತೇಳಿ ಬರ್ದಿಟ್ಬಿಟ್ಟು ಇದೇ ಪ್ಲಾನಿಂಗ್ ಏನಾಕೊಂಡು ಸತ್ತೇ ಹೊಡ್ತಿದ್ವಿ. ನಿಮ್ಮಂತ ಒಳ್ಳೆ ಗಂಡ ಸಾಯ್ಬಾರ್ದು, ಸಾಯ್ಬಾರ್ದು. ಇಲ್ಲ ಮೇಡಮ್, ಅಂತ ಹೆಂಡತಿ ಜೊತೆ ನನಗೆ ಬದುಕಕ್ ಸಾಧ್ಯ ಇಲ್ಲ ಮೇಡಮ್. ನಾನು ಸಾಯ್ತೀನಿ. ಅಳ್ಬಾರ್ದು. ಓಕೆ ಮೇಡಮ್, ನಾನು ಮತ್ತೆ 3 ದಿವಸ ಬಿಟ್ಕೊಂಡು ವಾಪಸ್ ಬರ್ತೀನಿ. ಓಕೆ, ಬಾಯ್ ಮೇಡಮ್. ಬಾಯ್. ಟಿವಿ ಆನ್ ಮಾಡಿ. ಕಲ್ಮ ನೋಡಕ್ಕಾಗಲ್ಲ. ಅತ್ತೆ, ನಾವ್ ಯಾರು ಇಲ್ಲದೆ ಇದ್ದಾಗ ಈ ಮನೇಲಿ ಏನೇನ್ ನಡೆಯುತ್ತೆ ಅಂತ ಗೊತ್ತಾಯ್ತಾ? ಚಂಪಾ, ಡೋಂಟ್ ಟಾಕ್ ರಬಿಶ್. ಯಾರೋ ಶೇಖರ್ ಅಂತ ಬಂದು ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ನನ್ನ ಹತ್ರ ಹೇಳ್ಕೊಂಡ್ರು. ನಾನಾಗ ಅವ್ರಿಗೆ ಸಮಾಧಾನ ಮಾಡಿದೆ ಅಷ್ಟೇ. ಅಭಿ, ವಾಲ್ಯೂಮ್ ಕೊಡಿ, ಆಗ ಗೊತ್ತಾಗುತ್ತೆ. ಕಣ್ ತುಂಬಾ ನೋಡಿದ ಮೇಲೆ ಕಿವಿ ತುಂಬಾ ಕೇಳಿಸ್ಕೋಬೇಕೇನ್ರಿ? ಯಾವನಿಗೆ ಬೇಕ್ರಿ ಈ ಕರ್ಮ? ಏನ್ರ ಎಲ್ಲ ಸುಮ್ಮನೆ ಕೂತಿದ್ರ? ಪ್ರಶ್ನೆ ಮಾಡ. ನಾನು ಈಗಲೇ ಕಮಲಾಗೆ ಫೋನ್ ಮಾಡಿ ಕೇಳ್ತೀನಿ. ಏನ್ ಕೇಳ್ತಾರೆ ಕೇಳ್ಬಿಡಿ. ಹಲೋ ಕಮಲಾ, ಜಾಜಿ ಸ್ಪೀಕಿಂಗ್. ನಿನ್ ಗಂಡನ ಹೆಸರು ಶೇಖರ್ ತಾನೆ? ಏನು, ನಿನ್ ಗಂಡನ ಹೆಸರು ಗೋಪಾಲನ? ಅವರು ತಿರುಪತಿಗೆ ಹೋಗಿ 3 ದಿನ ಆಯ್ತಾ? ಈಗಲಾದ್ರೂ ಸತ್ಯ ಏನು ಅಂತ ನಿಮ್ಮೆಲ್ರಿಗೂ ಮನದಟ್ಟಾಯ್ತು ತಾನೆ? ಇಂಥ ಕಲ್ಮನೆಲ್ಲ ನೋಡೋದಕ್ಕಿಂತ ನಮ್ಮ ಯಜಮಾನ್ರ ಪಾದ ಸೇರ್ಕೊಳ್ಳೋದು ಎಷ್ಟೋ ಒಳ್ಳೇದು. ಹಂಗೇನಾದ್ರು ಮಾಡ್ಬಿಟ್ಟಿರಾ? ಏನು ಯಜಮಾನ್ರೆ, ಈಗ್ಲಾದ್ರೂ ನೀವ್ ಎಂಥವ್ರನ್ನ ಕಟ್ಕೊಂಡಿದ್ರ ಅನ್ನೋದು ಗೊತ್ತಾಯ್ತಾ? ಇನ್ನೂ ಕಾಲ ಮಿಂಚಿಲ್ಲ, ಮನ್ಸ್ ಮಾಡಿ. ಈ ಜೊತೆ ನಮ್ ವಂಶಕ್ಕೆ ಮರ್ಯಾದೆ ತರೋಂತಾರಲ್ಲ. ಬಿಟ್ಲ, ಇಂಥವ್ರ ಹತ್ರ ನಾವು ಮಸಾಲೆ ದೋಸೆಗೆ ದುಡ್ಡು ಇಸ್ಕೊಳ್ಳೋದು ಬೇಡ ನಡಿಯ. ಅಭಿ ಪ್ಲೀಸ್, ನೀವಾದ್ರೂ ನನ್ನ ನಂಬಿ ಪ್ಲೀಸ್. ನೀವು ಬೇಕಾದ್ ಹೇಳ್ಬೋದು ಕಣ್ರಿ, ಆದ್ರೆ ನಾವು ನಂಬೇಕಲ್ಲ. ಲೇ ಚಂಪಾ, ನೋಡಿದ್ರ ಅಯ್ಯೋ ಅನ್ಸುತ್ತೆ. ನೀನ್ ಸ್ವಲ್ಪ ಸುಮ್ಮನೆ ಅದಕ್ಕೆ ನಾನೇನೋ ನಿಮಗೆ ತಿಳಿದೇ ಬೈದ್ಬಿಟ್ಟೆ. ನೋಡಿ, ಸಣ್ಣ ವಿಚಾರಕ್ಕೋಸ್ಕರ ಗಂಡ ಹೆಂಡತಿ ಬೇರೆ ಬೇರೆ ಆಗೋದು ಅಷ್ಟು ಚೆನ್ನಾಗಿರಲ್ಲ. ಹೌದು, ಅದಕ್ಕೆ ನೀವ್ ಅಣ್ಣಂಗೆ ಪ್ರೀತಿ ತೋರಿಸಿ ಅವ್ನ ನಿಮ್ ಮುಟ್ಟಿಗೆ ಬೀಳ್ತಾನೆ. ನಮ್ಮ ಚಾಪೆ ಅಭಿ ನೋಡಿ, ಇವತ್ ನಾನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ. ರಾತ್ರಿ ಹೊತ್ತಲ್ಲಿ ನಾವು ಹೆಂಡತಿ ಮುಖ ನೋಡಲ್ಲ ಕಣ್ರಿ. ನೋಡಿದ್ರೆ ನಿಮ್ಗೇನ್ ಕಷ್ಟ ಆಗುತ್ತೆ? ಅಯ್ಯೋ, ಆಮೇಲೆ ನಮಗೆ ಇಲ್ಲೇ ಫಿಕ್ಸ್ ಆಗ್ಬಿಡ್ಬೇಕು ಅನ್ಸುತ್ತೆ. ಇಲ್ಲೇ ಫಿಕ್ಸ್ ಆದ್ವಿ ಅಂತ ಇಟ್ಕೊಳ್ಳಿ, ಅದು ಇನ್ನೆಲ್ಲೆಲ್ಲಿಗೂ ಕರ್ಕೊಂಡು ಹೋಗ್ಬಿಡುತ್ತೆ. ಅದೆಲ್ಲ ಯಾಕೆ ಬೇಕು ಶಿವ? ಅಭಿ, ಇವತ್ತು ನೀವ್ ನನ್ ಜೊತೆ ಇಲ್ಲೇ ಮಲ್ಕೋಬೇಕು. ನೀವು ಇಲ್ಲೇ ಇರಿ ಅಂದಾಗ ಇಲ್ಲೇ ಇರೋಕೆ, ಆಚೆ ಹೋಗಿ ಅಂದಾಗ ಆಚೆ ಹೋಗೋದಕ್ಕೆ ನಾವೇನು ಮನೆ ಯಜಮಾನ್ರು ಇಲ್ಲ ಜವಾನ್ರು. ದೇವರು ನಿಮಗೆ ಸುಖ ನಿದ್ರೆಯನ್ನು ಸಾರಲಿ. ಏ ಪಾಂಡುರಂಗ, ಹೇಗ್ ನಡೀತಿದ್ಯಾ ತಮ್ಮ ಸಾಂಸಾರಿಕ ಜೀವನ? ಏ ಶೇಖರ್, ಫಸ್ಟ್ ಕ್ಲಾಸ್ ಆಗಿದೆ ಕಣೆ. ಈಗ ಜಾಜಿ ನಿನ್ನ ಚೆನ್ನಾಗಿ ನೋಡ್ಕೊತಿರ್ಬೇಕಲ್ವಾ? ಸ್ವಲ್ಪ ಇರೋ, ಈಗ ತಾನೇ ಕಿಡಿ ಹತ್ಕೊಂಡಿದೆ. ಇದೆಲ್ಲ ಒಂದು ತಹಬಂದಿಗೆ ಬರ್ಬೇಕು ಅಂದ್ರೆ ಇನ್ನೊಂದು ವಾರನಾದ್ರೂ ಬೇಕಾಗತ್ತೆ ಕಣೆ. ನಾನು ನನ್ನ ಕಂಡುಬಿಟ್ರೆ ಸಾಕು, ಅವಳು ಗಡ ಅಂತ ನಡುಕ್ತಾಳೆ. ಇನ್ನು 2 ದಿವಸ ವೇಟ್ ಮಾಡೋ. ಅವಳಾಗೆ ಬಂದು ನಿನ್ ಕಾಲ್ ಹಿಡ್ಕೊಂಡು ಕೈ ಹಿಡ್ಕೊಂಡು ಹಂಗೆ ಬೆಡ್ರೂಮಿಗೆ ಹೇಳ್ಕೊಂಡು ಹೋಗ್ಬಿಡ್ಬೇಕು. ಅದಕ್ಕೆ ನೋಡಿ, ನಿಮ್ ಲವರ್ ಶೇಖರ್ನ ಕರ್ಕೊಂಡ್ ಬಂದಿದ್ದೀವಿ. ಏ ಶೇಖರ್, ಅವತ್ ಏನ್ ನಡೀತು ಅಂತ ನಿಜ ಹೇಳು, ಇಲ್ಲ ಅಂದ್ರೆ ನಾನಿನ್ನ ಸುಮ್ಮನೆ ಬಿಡಲ್ಲ. ಮೇಡಮ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಹೌದಾ? ಗೊತ್ತು ಬಿಟ್ಲ? ಚಾರ್ಜ್ ರೋಲ್ ಆಕ್ಷನ್. ಮೇಡಮ್, ಪಾಂಡುರಂಗನೇ ಹೀಗೆಲ್ಲ ಮಾಡು ಅಂದ್ರೆ ನಾನು ಹಾಗೆ ಮಾಡ್ರೆ ಅಷ್ಟೇ. ಅಭಿ, come here. ಶೇಖರಿ, ತಗ್ಲಾಕೊಂಡ್ಬಿಟ್ಟೇನ ರಾಜ? ಏನೋ ಬಂತು, ಪರಿಸ್ಥಿತಿ ಪಾಯ್ಸಾಗಿ, ಕತೆ ಕಡುಬಾಗಿ, ಚಾರ ಚಕ್ಲಾಗಿ, ಸ್ಥಿತಿ ಚಪಾತಿ ಆಗ್ಬಿಟ್ಟಿದೆ ಕಣೋ. ಅಭಿ, ನನ್ ಮೇಲೆ ಯಾಕ್ರಿ ಡೌಟ್ ಪಟ್ರಿ? ಅದು ಜಾರ್ಜ್ ಜಂಬಲ್ದಿನಿ ಅವರೇ, ಆಪಾದನೆನ ನಿಮ್ಮ ಮೇಲೆ ಹೋರ್ಸ್ಬಿಟ್ರೆ ನೀವು ಹೆದರ್ಕೊಂಡು ನನ್ನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತೀರಿ ಅನ್ನೋ ಏಕಮಾತ್ರ ಕಾರಣಕ್ಕೆ ನಾನು ಹೀಗೆ ಮಾಡಿದೆ. ಗಲಿ ವಾಚಿಗೆ ಗಲಿ ಅಲ್ಲ, ಗಂಡು ಗಲಿ. ಅದೇ, ಈ ವಂಶದ ಸೊಸೆ ಮೇಲೆ ಸುಮ್ನೆ ಅನುಮಾನ ಪಟ್ಟವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಅತ್ತೆಯರು ಹೇಳಿದ್ದಾರೆ. ಈಗ ಅಣ್ಣ ಮಾಡಿದ ತಪ್ಪಿಗೆ ನೀವೇನ್ ಶಿಕ್ಷೆ ಕೊಡ್ತೀರಾ? ಇಲ್ಲಿಂದ ತಿರುಪತಿವರೆಗೂ ಉರುಳು ಸೇವೆ ಮಾಡ್ಕೊಂಡು ಹೋಗಿ ತಲೆ ಬಳಸ್ಕೋಬೇಕು.